ಇನ್ನೇನು ಕೆಲ ಗಂಟೆಗಳಷ್ಟೇ ಬಾಕಿ ಇದೆ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ. ಈ ಒಂದು ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಶಾಸಕರಿಗೆ ಫೋನ್ ಮಾಡ್ತಿದ್ದಾರೆ, ಆಹ್ವಾನವನ್ನ ಕೂಡ ಕೊಡ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ನಿವಾಸಕ್ಕೆ ನಿಯೋಜಿತ ಸಿಎಂ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಥ್ ಕೊಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಿಕೆಶಿ. ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಡಿಕೆಶಿ ಭೇಟಿಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿ ಭೇಟಿಯನ್ನ ಕೊಟ್ಟಿರುವಂಥದ್ದು. ಪದಗ್ರಹಣ ಕಾರ್ಯಕ್ರಮಕ್ಕೆ ಡಿಕೆಶಿ ಆಹ್ವಾನ ಮಾಡ್ತಾ ಇರುವಂಥದ್ದು. ಒಬ್ಬೊಬ್ಬರಿಗೆ ಆಹ್ವಾನವನ್ನ ಕೊಡ್ತಿದ್ದಾರೆ ಡಿಕೆಶಿ ಅವರು. ಈ ಒಂದು ಸಂದರ್ಭದಲ್ಲಿ ಯತೀಂದ್ರಗೆ ಮಂತ್ರಿಮಂಡಲದಲ್ಲಿ ಸೇರೋದಕ್ಕೂ ಕೂಡ ಆಹ್ವಾನವನ್ನ ಕೊಟ್ಟಿರುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಇದೀಗ ಒಬ್ಬೊಬ್ಬ ಶಾಸಕರಿಗೂ ಕೂಡ ಫೋನ್ ಮಾಡ್ತಿದ್ದಾರೆ, ಆಹ್ವಾನವನ್ನ ಕೊಡ್ತಿದ್ದಾರೆ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಇದೀಗ ನಿಯೋಜಿತ ಸಿಎಂ ಭೇಟಿಯನ್ನ ಕೊಟ್ಟಿರುವಂಥದ್ದು. ಅವರ ಜೊತೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ. ಡಿಕೆಶಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಒಂದು ಸಂದರ್ಭದಲ್ಲಿ ಮಂದಹಾಸ ಇದೆ ಡಿಕೆಶಿ ಅವರ ಮುಖದಲ್ಲಿ. ಇನ್ನೇನು ಕೇವಲ 5 ಗಂಟೆ ಅಷ್ಟೇ ಬಾಕಿ ಇರುವಂಥದ್ದು ಪದಗ್ರಹಣಕ್ಕೆ. ಕೆಲವೇ ಹೊತ್ತಲ್ಲಿ ಲೋಕಭವನಕ್ಕೆ ಪಟ್ಟಿ ರವಾನೆ ಆಗತ್ತೆ. ಫೈನಲ್ ಪಟ್ಟಿ ಲೋಕಭವನಕ್ಕೆ ಪಟ್ಟಿ ರವಾನೆ ಹೊತ್ತಲ್ಲೇ ಸಿದ್ದು ಭೇಟಿಯನ್ನ ಮಾಡಿರುವಂಥದ್ದು ಡಿಕೆಶಿ. ನೂತನ ಸಚಿವರ ಪಟ್ಟಿ ಬಗ್ಗೆ ಸಿದ್ದು ಜೊತೆಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಪಟ್ಟಿಯನ್ನ ಲೋಕಭವನಕ್ಕೆ ಕಳಿಸಲಾಗುತ್ತೆ. ಕೆಲವೇ ಹೊತ್ತಲ್ಲಿ ಪಟ್ಟಿ ರವಾನೆ ಆಗುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಡಿಕೆಶಿ. ನೂತನ ಸಚಿವರ ಪಟ್ಟಿ ಬಗ್ಗೆ ಸಿದ್ದು ಜೊತೆಗೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಈಗ ಆಲ್ರೆಡಿ ಸಂಭವನೀಯ ಸಚಿವರು ಲಿಸ್ಟ್ ಆಗಿದ್ದಾರೆ. ಒಂದು ಪಟ್ಟಿ ರೆಡಿ ಆಗಿದೆ. 2 ಪಟ್ಟಿ ತಯಾರಿಕೆ ಆಗಿತ್ತು. ನಿನ್ನೆ ಹೈ ವೋಲ್ಟೇಜ್ ಸಭೆಗಳಾಗಿದೆ, ಮ್ಯಾರಥಾನ್ ಮೀಟಿಂಗ್ಗಳಾಗಿದೆ. 2-3 ಸುತ್ತು ಮೀಟಿಂಗ್ ಆಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಒಮ್ಮತ ಬಂದಿರಲಿಲ್ಲ. ಕೊನೆ ಕ್ಷಣದಲ್ಲಿ ಒಂದಷ್ಟು ಜನರ ಹೆಸರುಗಳನ್ನ ಇದೀಗ ಫೈನಲ್ ಮಾಡಿರುವಂಥದ್ದು. ಇನ್ನೇನು ಪಟ್ಟಿ ರವಾನೆ ಆಗುತ್ತೆ ಲೋಕಭವನಕ್ಕೆ. ಅದಕ್ಕೂ ಮುಂಚಿತವಾಗಿ ಇದೀಗ ಡಿಕೆಶಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರಿಗೆ ಸಾಥನ್ನು ಕೂಡ ಕೊಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಆಗಿ ಪದಗ್ರಹಣವನ್ನ ಮಾಡ್ತಾರೆ. ಅದರ ಜೊತೆಯಲ್ಲಿ ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಈಶ್ವರ್ ಖಂಡ್ರೆ, ಯುಟಿ ಖಾದರ್, ಸಚಿವ ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಹೀಗೆ ಒಂದಷ್ಟು ಜನರ ಹೆಸರಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದ್ರೆ ಇನ್ನೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ಕರೆ ಹೋಗಿಲ್ಲ. ಎಸ್ ನೋಡಿ, ಇವಾಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಇದೀಗ ಡಿಕೆಶಿ ಅವರು ಭೇಟಿಯನ್ನ ಕೊಟ್ಟಿರುವಂಥದ್ದು. ಹೋಗಿದ್ದಾರೆ. ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಅಲ್ಲೂ ಕೂಡ ಚರ್ಚೆ ಆಗುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಥನ್ನ ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆಶಿ ಅವರಿಗೆ ಈಗ ಆಲ್ರೆಡಿ ಫೈನಲ್ ಪಟ್ಟಿ ತಯಾರಾಗಿರೋದ್ರಿಂದ ಲೋಕಭವನಕ್ಕೆ ಕೆಲವೇ ಕ್ಷಣಗಳಲ್ಲಿ ಹೋಗೋದ್ರಿಂದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಸಿದ್ದರಾಮಯ್ಯನವರ ಒಟ್ಟಿಗೆ ಇದೀಗ ಚರ್ಚೆ ಕೂಡ ಆಗತ್ತೆ. ಅದರ ಜೊತೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಕೂಡ ಆಹ್ವಾನವನ್ನ ಕೂಡ ಕೊಡ್ಲಾಗುವಂಥದ್ದು. ಒಬ್ಬೊಬ್ಬರಿಗೆ ಇದೀಗ ಕರೆಯನ್ನ ಮಾಡ್ತಿದ್ದಾರೆ. ಜೊತೆಯಲ್ಲಿ ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿರುವಂಥದ್ದು. ಅವ್ರಿಗೂ ಕೂಡ ಆಹ್ವಾನವನ್ನ ಕೊಡ್ತಿದ್ದಾರೆ. ನೇನು ಕೆಲವೇ ಗಂಟೆಗಳಲ್ಲಿ ನೂತನ ಸಿಎಂ ಆಗಿ ಡಿಕೆಶಿ ಪದಗ್ರಹಣವನ್ನ ಮಾಡ್ತಾರೆ. ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಪ್ರಾರ್ಥನೆ ಫಲ ಕೊಟ್ಟಿರುವಂಥದ್ದು. ಹೈಕಮಾಂಡ್ ವರವನ್ನ ಕೊಟ್ಟಿದೆ. ಕೆಲವೇ ಗಂಟೆಗಳಲ್ಲಿ ಪದಗ್ರಹಣವನ್ನ ಮಾಡ್ತಾರೆ. ಹಾಗಾಗಿ ತಯಾರಿ ಜೋರಾಗಿದೆ. ಒಂದ್ ಕಡೆನಲ್ಲಿ ಭರದ ಸಿದ್ಧತೆ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಕೂಡ ಹೈ ಅಲರ್ಟ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಕರೆಯನ್ನ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಡಿಕೆಶಿ ಭೇಟಿಯನ್ನ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಆಹ್ವಾನವನ್ನ ಕೊಟ್ಟಿರುವಂಥದ್ದು ಪದಗ್ರಹಣಕ್ಕೆ ಬರುವಂತೆ. ಅದರ ಜೊತೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಕೂಡ ಇದೇ ಸಂದರ್ಭದಲ್ಲಿ ಆಹ್ವಾನವನ್ನ ಕೂಡ ಕೊಡಲಾಗಿದೆ. ಎನ್ ಚಲುವರಾಯಸ್ವಾಮಿ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಬೈರತಿ ಸುರೇಶ್, ಕೃಷ್ಣ ಭೈರೇಗೌಡ, ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಇವರೆಲ್ಲರೂ ಕೂಡ ಈಗ ಆಲ್ರೆಡಿ ಪಟ್ಟಿಯಲ್ಲಿ ಇದೆ ಅವರ ಹೆಸರು ಅಂತ ಹೇಳಲಾಗ್ತಾ ಇರುವಂಥದ್ದು. ಆದ್ರೆ ಇನ್ನೂ ಕೂಡ ಹೈಕಮಾಂಡ್ ಇಂದ ಯಾವುದೇ ರೀತಿಯಾದಂಥ ಸುಳಿವು ಸಿಕ್ಕಿಲ್ಲ. ಕರೆ ಕೂಡ ಹೋಗಿರಲಿಲ್ಲ. ಇದೀಗ ಒಬ್ಬೊಬ್ಬರಿಗೆ ಡಿಕೆಶಿ ಕರೆಯನ್ನ ಮಾಡ್ತಾ ಇರುವಂಥದ್ದು.
ಎಸ್, ಇನ್ನು ನಮ್ಮ ಪ್ರತಿನಿಧಿ ರವಿಚಂದ್ರ ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಡ್ತಿದ್ದಾರೆ, ಬನ್ನಿ ನೋಡ್ಕೊಂಡ್ರೆ. ಡಿ ಕೆ ಶಿವಕುಮಾರ್ ಊರಲ್ಲಿ ಇದ್ದೀನಿ, ಏನು CM ಆಗಿದ್ದ ಹಿನ್ನೆಲೆಯಲ್ಲಿ ಆಗ ಅವರ ಊರಿನ ಜನರು ಮಾತಾಡಿಸೋಣ. ಯಾಕಂದರೆ ಎಷ್ಟು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ, ಸಂಭ್ರಮಾಚರಣೆ ಮಾಡ್ತಾರೆ. ಹಾಗಾಗಿ ನಾನು ಕೆಲವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಾಯಿದೆ, ನಮ್ಮೆಲ್ಲ ಸಂತೋಷ ಆಗ್ತಾಯಿದೆ. ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಏನೂ ಇಲ್ಲ, ಆಗಲೇಬೇಕು. ಅವರು ತುಂಬಾ ಶ್ರಮಪಟ್ಟು ಪಕ್ಷನ ತಂದಿದ್ದಾರೆ. ಅವ್ರಿಗೂ ಒಂದು ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ಕ್ಷೇತ್ರನ ಮತ್ತು ಈ ಊರನ್ನ ಗ್ರಾಮನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅವ್ರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಆಗಲೇಬೇಕು. ಯಾಕಂದರೆ ಸರ್, ಈ 7 ರಾಜಕೀಯದಲ್ಲಿ 7 ಸಾಕಷ್ಟು ಇರುತ್ತೆ, ಅದನ್ನೆಲ್ಲ ಮೆಟ್ಟಿ ನಿಂತು ಇದೀಗ DCM ಇಂದ CM ಆಗಿದ್ದು ಎಷ್ಟು ಸಂತೋಷ ಆಗ್ತಿದೆ. ಹಾಗೆ ಊರ್ ಜನ ಎಲ್ಲ ಏನು ಹೇಳ್ತಾರೆ? ನಮ್ಮ ಊರ ಜನಕ್ಕೆಲ್ಲ ಭಾಳ ಸಂತೋಷ ಆಗ್ತಿದೆ. ನಮ್ಮ ಒಂದು ಗ್ರಾಮದವರು ಒಂದು ಮುಖ್ಯಮಂತ್ರಿ ಆಗ್ತಿದ್ದಾರೆ ಅನ್ನೋದೊಂದು ಎಲ್ಲರಿಗೂ ಸಂತೋಷ ಇದೆ, ಎಲ್ಲರಿಗೂ ಒಂದು ಹೌದು. ಸರ್, ಈಗ ಇಡೀ ಊರಲ್ಲಿ ಅಭಿವೃದ್ಧಿ ಎಲ್ಲ ಹೇಗಿದೆ? ಸ್ಕೂಲು, ಕಾಲೇಜು ಮತ್ತು ಹೇಗೆಲ್ಲ ಇದೆ? ಅಲ್ಲಿ ಏನು ಅವ್ರಿಗೇನು ಬೆಳ್ಳೆತ್ತು ತೋರಿಸುವಂಗಿಲ್ಲ, ಎಲ್ಲ ಅಭಿವೃದ್ಧಿ ಪಡಿಸಿದ್ದಾರೆ, ಮುಂದೇನು ಅಭಿವೃದ್ಧಿ ಮಾಡ್ತಾರೆ. CM ಆಗ್ತಾ ಇರ್ತಂಗೆ ನಮ್ಗೆ ತುಂಬ ಸಂತೋಷ ಆಯ್ತಾಯಿದೆ ಸರ್. ಇಲ್ಲಿ ಅಭಿವೃದ್ಧಿನೂ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಇರ್ಬೋದು, ಅವ್ರ ತಮ್ಮವ್ರು ಸೂರ್ಯ ಅವ್ರು ಇರ್ಬೋದು, ಅವ್ರ ತಮ್ಮವ್ರು ಸೂರ್ಯವರು ಕ್ಷೇತ್ರನ ಓಡಾಡಿಕೊಂಡು ಫುಲ್ಲು ಇದು ಮಾಡಿದ್ದಾರೆ. ಅವರು CM ಆಗೋದಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. ಹಬ್ಬದ ಥರ ಆಚರಿಸ್ತೀವಿ ನಾಳೆ ಎಲ್ಲ, ತುಂಬ ತುಂಬ ಹಬ್ಬದ ಥರನೇ ಆಚರಿಸ್ತಾ ಇದ್ದೇವೆ ಗ್ರಾಮಸ್ಥರೆಲ್ಲ. ಡಿ ಕೆ CM ಆಗೋದು ಏನಾದರೂ ತಡ ಆಯ್ತಾ ಅಂತಾರೆ? ತಡ ಅಂದರೆ ಹೌದು, ಫಸ್ಟೇ ಕೊಡಬೇಕಾಯ್ತು ಇವ್ರಿಗೆ, ಫಸ್ಟ್ ಟೈಮೇ ಇವ್ರಾಗಬೇಕಾಯ್ತು. ಆದರೆ ಈಗಾರ ಕೊಟ್ಟಿದ್ದಾರಲ್ಲ, ಅದಕ್ಕೆ ತುಂಬ ಸಂತೋಷ. 26ನೇ ವಯಸ್ಸಲ್ಲಿ ಪಟ್ಟಣ ಪಂಚಾಯತಿ ಯಾವುದೋ ಒಂದು ಎಲೆಕ್ಷನ್ ನಿಂತ್ಕೊಂತಾರೆ, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಜಿಲ್ಲಾ ಪಂಚಾಯತಿಯಿಂದ ಜರ್ನಿ ಸ್ಟಾರ್ಟ್ ಆಗ್ತಾರೆ, ಸಚಿವರು ಆಯ್ತಾರೆ, KPCC ಅಧ್ಯಕ್ಷ ಆಯ್ತಾರೆ, DCM ಆಗಿ ಇದೀಗ CM ಆಗ್ತಾರೆ. ಏನು ಹೇಳ್ತೀರಾ? ತುಂಬ ಸಂತೋಷ. ಅದಕ್ಕೆ ಇಷ್ಟೆಲ್ಲ ನಮ್ಮ ಊರಿನ ಒಬ್ಬ ರೈತನ ಮಗ ಇಷ್ಟ ಆಗಬೇಕಾದ್ರೆ ನಮಗೂ ಭಾಳ ತುಂಬ 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 ಸಂತೋಷ ಆಗ್ತಾಯಿದೆ. ಒಬ್ಬ ಕೆಂಪೇಗೌಡರ ಅವ್ರ ತಂದೆ ಹೆಸರು ರೈತನ ಮಗ ಆಗೋದು ನಮ್ಮ ಊರಿಗೆ ಒಂದು ಹೆಮ್ಮೆ. ದೊಡ್ಡಹಳ್ಳಿ ಕೆಂಪೇಗೌಡ, ಬೆಂಗಳೂರು ಕಟ್ಟಿದವರು ಕೆಂಪೇಗೌಡ. ಹೌದು, ಈಗ ಇಡೀ ಕರ್ನಾಟಕಕ್ಕೆ ಹೌದು ಕರ್ನಾಟಕಕ್ಕೆ ಇವಾಗ ಅವರು ಇದ್ರ ದೇಶದ ರಾಜಕಾರಣಕ್ಕೆ ಕಂಟನೂ ಬೆಳೀತಾರೆ. ಇವಾಗ ರಾಜ್ಯದಲ್ಲಿ ಹೆಸರು ತಗೋತಾಯಿದ್ದಾರೆ, ದೇಶಕ್ಕೂ ಬೆಳೀತಾರೆ. ನಮಗಂತೂ ನಮ್ಮ ಊರಿನ ಜನತೆಗಂತೂ ಎಲ್ಲ ಯಾವುದೇ ಪಕ್ಷ ಇದಿಲ್ಲದೆ ಜನ ಸಂತೋಷ ಪಡ್ತಾರೆ. ಖುಷಿನೇ ಅಲ್ವಾ, ಇನ್ನೇನು. ಎಷ್ಟು ಖುಷಿ ಅಂದರೆ ಖುಷಿ ಇದೇ ಟೈಮ್ಗೋಸ್ಕರ ಕಾಯ್ತಾಯಿದ್ರು. ಅವ್ರನ್ನ ಎಫರ್ಟ್ಗೆ ಅವ್ರಿಗೆ ಸಿಕ್ಕ ಫಲ ಅಂತಲೇ ಅನ್ಬೋದು ಅಷ್ಟೆ. ಇದರಲ್ಲೂ ಕೂಡ ಈಗ ಒಂದು ಶಾಸಕ ಅಂತ ಹಿಡ್ಕೊಂಡು KPCC ಆಗಿ ನಂತರ DCM ಆಗಿ ಇದೀಗ CM ಆಗ್ತಾ ಇದ್ದಾರೆ. ಕನಕಪುರ ನನ್ನ ಇರೋಂಥ ಅಭಿಮಾನಿಗಳು ತುಂಬ ಏನು ಕಷ್ಟಪಡ್ತಿದ್ದಾರೆ CM ಆಗಬೇಕು ಅಂತ ತುಂಬಾ ಹೇಳ್ತಾರೆ. ಕನಕಪುರ ಬಗ್ಗೆ ಏನು ಹೇಳ್ತಿದ್ರು? ಏನು ಹೇಳ್ತಾರಪ್ಪ, ಅವ್ರ ಎಫರ್ಟ್ ಹಾಕಿದಾರಲ್ಲ. ಥ್ರೂಔಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕು ಅಂತಿದ್ದಿದ್ರೆ ಅದು ಅವರೇ ಕಾರಣ ಆಗಿದ್ದರು. ಅವ್ರಿಗೆ ಕ್ಷೇತ್ರದಿಂದ ಡಿ ಕೆ ಶಿವಕುಮಾರ್ ಆಯ್ತಾ ಇರೋದು ನಮಗೆ ತುಂಬ ಖುಷಿ ಇದೆ. ನಮ್ಮ ಕ್ಷೇತ್ರಕ್ಕೆ ಒಂದು ಹೆಮ್ಮೆ, ಅವರು CM ಆಯ್ತಾ ಇರೋದು. ಕೇಳಿ, ನೀವೇನಾರ ಹೊಸ ಹೇಳ್ತೀನಿ. KPCCಯಿಂದ DCM ಆಗಿ ಈಗ CM ಆಗ್ತಾ ಇದ್ದಾರೆ. ಹೌದು, 40 ವರ್ಷದಿಂದ ಪರಿಶ್ರಮ ಬಿದ್ದವ್ರೆ. ಕಾಂಗ್ರೆಸ್ಸಿಂದ ಜೈಲ್ಗೆ ಹಾಕಿದ್ರು ಕಾಂಗ್ರೆಸ್ಸಲ್ಲೇ ಇರ್ತೀನಿ ಅಂತ ಬದುಕವ್ರೆ, ಕಾಂಗ್ರೆಸ್ಗೋಸ್ಕರ ಬಾಳವ್ರೆ. ಅವ್ರು CM ಆಯ್ತಾ ಇರೋದು ನಮ್ಮ ಕ್ಷೇತ್ರದಿಂದ ನಮ್ಗೆ ತುಂಬ ಖುಷಿ ಇದೆ. ಕನಕಪುರ ಎಲ್ಲ ಅಭಿವೃದ್ಧಿ ತುಂಬಾ ಮಾಡಿ. ಕನಕಪುರ ನೋಡಿ ಸರ್, ಅಭಿವೃದ್ಧಿ ನೀವೇ ನೋಡ್ತಾ ಇದ್ದೀರಲ್ಲ, ಏನಾಗಿಲ್ಲ. ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಮಾಡೋರೆ ಮೊನ್ನೆ. ಮೆಡಿಕಲ್ ಕಾಲೇಜ್ ಐತೆ, ಇಲ್ಲಿ ಹೆರಿಗೆ ಹಾಸ್ಪಿಟ್ಲ್ ಐತೆ, ಕಾಲೇಜ್ಗಳಿವೆ, ಪ್ರತಿಯೊಂದು ಆಗವೆ. ಒಟ್ಟಿನಲ್ಲಿ ನನಗೆ ಕನಕಪುರದಿಂದ ಖುಷಿ. ಆದರೆ ಸಾಹೇಬ್ರುಗಳು ನಮ್ಮಂಥ ಹಿಂದ್ಗಡೆ ಕೆಳ ಕಾರ್ಯಕರ್ತರನ್ನ ಗುರುತಿಸಬೇಕು. ಗ್ರಾಮಕ್ಕೆ ಬಂದು ಒಂದು ಕಾಂಪಿಟೇಷನ್ ಮಾಡೋದಾಗಿರ್ಬೋದು, ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡೋದಾಗಿರ್ಬೋದು, ಹೀಗೆ ಎಲ್ಲರಿಗೂ ಒಂದೊಂದು ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಇವ್ರು CM ಆಗೋದ್ರಿಂದ ನಮಗೂ ಒಂದು ಖುಷಿ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀವಿ ನಾವು. ನಿಮಗೆ ಎಷ್ಟು ಖುಷಿ ಆಗ್ತದೆ? ಅಷ್ಟೇ, ಖುಷಿ ಆಗ್ತೈತೆ, ತುಂಬಾ ಖುಷಿ ಆಗುತ್ತೆ. ಅವ್ರು CM ಆದರೆ ಚೆನ್ನಾಗಿರುತ್ತೆ. KPCCಯಿಂದ DCM ಆಗಿ ಇದೀಗ CM ಆಗ್ತಾ ಇದ್ದಾರೆ. ಹೌದು, ಕಷ್ಟಪಟ್ಟು ಇನ್ನು ಕನಕಪುರ ಅಭಿವೃದ್ಧಿ ಮಾಡೋಕ್ಕೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅದರಿಂದ ನಮ್ಗೆ ಅವ್ರು CM ಆಗೋದ್ರಿಂದ ನಮಗಂತೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಮೆಡಿಕಲ್ ಕಾಲೇಜಿಗೆ ಈಗ ಹೌದು ಹೌದು ತುಂಬ ಖುಷಿ ಅನಿಸುತ್ತೆ, ಎಲ್ಲರಿಗೂ ಹತ್ರ ಅನಿಸುತ್ತೆ. ಭಾರಿ ಖುಷಿ ಆಯ್ತು ನಮಗೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವತ್ತಿಂದ ಇವತ್ತಿನವರೆಗೂ 40 ವರ್ಷದಿಂದ ರಾಜಕೀಯ ಮಾಡಿ ಅಪಾರವಾಗಿ ನಮ್ಮ ಕನಕಪುರ ತಾಲೂಕಿಗೆ ಎಲ್ಲೂ ಯಾವ ಬೀದಿಲಿ ಕಾಂಕ್ರೀಟ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲನೂ ಮಾಡಿ ಜನಗಳ ಸೇವೆ, ಈ ರಾಜ್ಯದ ಸೇವೆ, ಹೊರ ರಾಜ್ಯಕ್ಕೂ ನಮ್ಮ ತಮಿಳ್ನಾಡು ನೀರು
ಮೇಕೆದಾಟು ಪಾದಯಾತ್ರೆ ಇಂಥವೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ್ನ ಹಾಕ್ಕೊಂಡು ಈ ರಸ್ತೆಯಲ್ಲೆಲ್ಲ ನಡೆದು ಎಲ್ಲ ಜನಗಳಿಗೆ ಅವ್ರು ಏನು ಕೇಳ್ತಾರೆ ಆ ಉಪಕಾರ ಎಲ್ಲ ಮಾಡಿ, ಮನೆ ಒಂದು ಸೆಡ್ ಇಲ್ದಂಗೆ ಮಾಡಿ, ಒಂದೇ ಒಂದು ಜನಕ್ಕೆ ಒಂದು ಊರಿನಲ್ಲಿ ನೀರು ಇಲ್ದಂಗೆ ತೊಂದರೆ ಇಲ್ದಂಗೆ ಮಾಡಿ, ಎಲ್ಲ ಅಪಾರವಾದ ಬೋರು ಡಿ ಕೆ ಸುರೇಶ್ ಅವರು ಅಪಾರವಾದ ಶಿವಕುಮಾರ್ ಅವರು ಬೆಂಬಲದಿಂದ ನಿಂತು ಎಲ್ಲ ಊರಿಗೂ ಎಲ್ಲೂ ನೀರಿಗೆ ಒಂದು ಬಿಂದಿಗೆ ನೀರಿಗೆ ತೊಂದರೆ ಇಲ್ಲ. ಎಂಥ ಮಳೆ ಇಲ್ಲದೆ 10 ವರ್ಷ ಮಳೆ ಹುಯ್ಲಿಲ್ಲ ಅಂದ್ರೂ ನಮ್ಮ ತಾಲೂಕಿನಲ್ಲಿಗೆ ನೀರಿಗೆ ತೊಂದರೆ ಇಲ್ದಂಗೆ ಮಾಡವ್ರೆ. ಇದೆಲ್ಲ ಅಪಾರವಾದ ಸೇವೆ ಮಾಡಿದ್ದಾರೆ. ಇಲ್ಲಿ ಜನಗಳಿಗೆ ನರೇಗಾದಲ್ಲಿ ಬೇಜಾನ್ ಜನಗಳಿಗೆ ಬೇಜಾನ್ ಕೆಲಸಗಳ್ನ ಅವರ ಸ್ವಂತ ಕೊಟ್ಟಿಗೆ ಇರ್ಬೋದು, ಇಂಗು ಗುಂಡಿ ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ಚೆಕ್ ಡ್ಯಾಮ್ಗಳಿರ್ಬೋದು, ಅಪಾರವಾದ ಕೆಲಸನ ಈ ತಾಲೂಕಿಗೆ ಈ ದೇಶದಲ್ಲಿ ಯಾರೂ ನರೇಗಾದಲ್ಲಿ ಅಷ್ಟು ದುಡ್ಡು ತಂದು ಚೆಲ್ಲಿಲ್ವೋ ಅಷ್ಟು ದುಡ್ಡನ್ನ ನಮ್ಮ ಜಿಲ್ಲೆ ರಾಮನಗರ ಜಿಲ್ಲೆ, ಅದರಲ್ಲೂ ಎಸ್ಪೆಷಲಿ ಕನಕಪುರ ಅಷ್ಟು ದುಡ್ಡನ್ನ ತಗೊಬಂದು ಇಲ್ಲಿ ಕೆಲಸ ಮಾಡವ್ರೆ. ಅವರು ಜೀವನ ಪರ್ಯಂತ ಅವರು ಇರೋವರೆಗೂ ಅವ್ರು ಇನ್ನೂ ಮುಖ್ಯಮಂತ್ರಿನೇ. ಅವ್ರನ್ನ ಇನ್ನೇನು ಯಾರು ಏನು ಮಾಡೋಕ್ಕಾಗಲ್ಲ ಅಂಥ ಕೆಲಸ ಮಾಡ್ತಾರೆ. ಈಗ ಗ್ಯಾರಂಟಿಗಳು ಕೊಟ್ಟರು, ಇಷ್ಟೊಂದೆಲ್ಲ ಜನಗಳಿಗೆ ಇಲ್ಲಿ ಒಂದು ಜನಕ್ಕೆ ಒಂದು ಹಸ್ರು ಕಾರ್ಡ್ ಇಲ್ಲ, ಒಂದು ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅನ್ನೋಗಿಲ್ಲ. ಎಲ್ಲ ತಾಲೂಕು ಆಫೀಸ್ನಲ್ಲಿ ಎಲ್ಲ ಜನಗಳಿಗೂ ಪ್ರತಿಯೊಂದು ಮನೆಯಲ್ಲೂ ಟ್ರಸ್ಟ್ ಮಾಡಿ, ಪ್ರತಿಯೊಂದು ಮನೆಯಲ್ಲೂ ಸರ್ವೆ ಮಾಡಿ ಎಲ್ಲನೂ ಭಾರಿ ಅನುಕೂಲ ಆಗುವಂಗೆ ಎಲ್ಲ ಸರ್ಕಾರಿ ಫೆಸಿಲಿಟಿ ಏನಿದ್ದತ್ತೋ ಅದೆಲ್ಲ ಸಂಪೂರ್ಣವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಜನಕ್ಕೂ ನಮ್ಮ ಜಿಲ್ಲೆಯಲ್ಲಿ ಸಿಕ್ಕುವಂಗೆ ನಿರಂತರವಾಗಿ ಅವರು ತಮ್ಮ ಇಲ್ಲಿ ಬೆಳಿಗ್ಗೆ ಹೇಳ್ತು ಅಂದರೆ ಜನಗಳ ಸೇವೆ, ಇಲ್ಲಿ ಬಂದು ಕಷ್ಟ ಸುಖ ಅಧಿಕಾರಿಗಳಿರ್ಬೋದು, ರೈತರಿರ್ಬೋದು, ಬಡವರು ಇರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಎಲ್ಲರಿಗೂ ಅಪಾರವಾದ ಸೇವೆ ಸಲ್ಲಿಸವ್ರೆ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಮದುವೆ ಆಗಲಿ, ಒಂದು ಯಾರ ತೀರೋಗಲಿ, ಒಂದು ಏನೇ ಆಗಲಿ ಎಲ್ಲರಿಗೂ ಸ್ಪಂದಿಸ್ತಾರೆ. ಇಲ್ಲಿ ಅವ್ರು ಹೇಳ್ಕೊಬಾರ್ದು ಅಷ್ಟು ಅಭಿವೃದ್ಧಿ ಕೆಲಸ ನಾವು ಮಾಡ್ತೀವಿ. ತುಂಬ ಖುಷಿ. ಈ ಮಣ್ಣಿನ ಮಗ ಆಯ್ತಾರೆ ಅಂದರೆ ನಮ್ಗೆ ತುಂಬ ಖುಷಿ. ಅವರೇ ನಾನಾ ರೀತಿ ಬಡವ್ರನ್ನೆಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ಪರವಾಗಿಲ್ಲ. ಅವರು ನಾವು ಆರೋಬಲೆಯವರು, ಆರೋಬಲೆ ಅಂತ ಅಂದರೆ ಅವ್ರಿಗೆ ಹೆಸರುವಾಸಿಗೆ. ಅವರು ತುಂಬ ಖುಷಿ ಆಯ್ತಾ ಇದೆ. ನಮ್ಮೂರವರೇ, ದೊಡ್ಡಲಹಳ್ಳಿಯರೇ ನಾವು. ನೋಡಿ ನಿಮ್ಮ ಊರಿನ ಮಗ ಈಗ ಸಿಎಂ ಆಗ್ತಾ ಇದ್ದಾರೆ, ಮಣ್ಣಿನ ಮಗ, ಅವ್ರ ಬಗ್ಗೆ ಹೇಳಿ. ತುಂಬ ಖುಷಿ ಆಯ್ತಾ ಇದೆ ಅವ್ರದ್ದು ಸಿಎಂ ಆಯ್ತಾರೆ. ಅದು ನಮ್ಮೂರು ಅಂತ ನಾವೆಲ್ಲರ ಬೇರೆ ಕಡೆ ಹೋದಾಗ ದೊಡ್ಡಲಹಳ್ಳಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಯ್ತದೆ. ಡಿ ಕೆ ಶಿವಕುಮಾರ್ ಊರು ಅಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ. ಖುಷಿ ಆಗ್ತಿದೆ ಸರ್. ನಮಗೆ ಡಿ ಕೆ ಶಿವಕುಮಾರ್ ಸರು ಮುಖ್ಯಮಂತ್ರಿ ಆಯ್ತಾ ಇರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ. ನಿಮ್ಮ ಊರಿನವರು ಮಣ್ಣಿನ ಮಗ ಈಗ ಸಿಎಂ ಆಗ್ತಾ ಇದ್ದಾರೆ. ಹೌದು, ಒಳ್ಳೇದಾಯ್ತು, ಖುಷಿ ಆಯ್ತು. ಕಷ್ಟಪಟ್ಟಿದ್ದಾರೆ. ಹೌದು, ಖುಷಿ ಆಯ್ತು ಸರ್ ನಮಗೆ. ನಿಜಕ್ಕೂ ತುಂಬ ಖುಷಿ ಆಗ್ತಿದೆ. ನಮ್ಮ ಕನಕಪುರದವರು ಸಮರ್ಥ ನಾಯಕರು, ಸುಮಾರು ವರ್ಷಗಳಿಂದ ಅದು ಅದ್ಭುತವಾದ ಆಡಳಿತವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವರು ಕರ್ನಾಟಕ ರಾಜ್ಯ ಅದೃಷ್ಟ ಮಾಡಿತ್ತು. ತುಂಬ ಖುಷಿ ಆಗ್ತಿದೆ. ಸಾಕಷ್ಟು ರಾಜಕೀಯದಲ್ಲಿ ಏಳು ಬೀಳು ಎಲ್ಲ ಕಣ್ಣು. ಹೌದು. ಇಷ್ಟು ದಿವಸಗಳ ಒಂಥರ ಮುಸುಕಿನ ಗುದ್ದಾಟ ಥರ ಇತ್ತು ಅದು. ಈಗ ದೈವ ಇವ್ರ ಕಡೆಗೆ ಇದಾಗಿರೋದು ನಿಜಕ್ಕೂ ಎಲ್ರಿಗೂ ಒಂಥರ ಅಭಿಮಾನದ ಸಂಕೇತ. ಎವ್ರಿಬಡಿ ಟು ಕಂಗ್ರಾಚುಲೇಟ್ ಹಿಮ್. ಡಿ ಕೆ ಶಿವಕುಮಾರ್ 136 ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ಅದರಂತೆ ಭರವಸೆ ಮುಖಾಂತರ ಅವರು 3 ವರ್ಷದಿಂದನೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಾಯಿತು. ಅದೃಷ್ಟವಶಾತ್ ಅವ್ರಿಗೆ ಸಿಕ್ಕಲಿಲ್ಲ. ಸಿದ್ದರಾಮಯ್ಯನವರು 3 ವರ್ಷ ಆಳಿದ್ರು. ಸಿದ್ದರಾಮಯ್ಯನವರು ಆಳೋದೇನೋ ಅಷ್ಟೊಂದು ಸಮಂಜಸವೇನೋ ಅನ್ನಿಸ್ಲಿಲ್ಲ. ಏಕೆಂದರೆ ಈ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಬಂಡೆಯಂತೆ ಹೋರಾಟ ಮಾಡಿ ಹಲವಾರು ಕ್ಷೇತ್ರಗಳನ್ನು ಗೆಲ್ಲಿಸಿ ದಿಟ್ಟವಾಗಿ ಹೋರಾಟ ಮಾಡಿದಂಥ ಬಂಡೆಗೆ ಈಗ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರೋದು ತುಂಬ ಹರ್ಷವಾಗ್ತಾ ಇದೆ, ಖುಷಿ ಆಗ್ತಾ ಇದೆ. ಇನ್ನೂ 2 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಳಿ ಮತ್ತೆ 5 ವರ್ಷಗಳ ಕಾಲ ಅವರು ಬೇಸ್ಮಠವನ್ನು ಭದ್ರಪಡಿಸಿ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬರಲಿ ಅಂತ ಮತ್ತೆ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಆಶಿಸ್ತೀವಿ.